ಇನ್ನು ಡಿಕೆಶಿ ದಾಳಕ್ಕೆ ಅತ್ತ ಸಿಎಂ ಸಿದ್ದರಾಮಯ್ಯ ಬಣದಿಂದ ಪ್ರತಿತಂತ್ರವನ್ನ ಹೆಣೆಯಲಾಗಿದೆ. ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಸಚಿವರು. ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹಾದೇವಪ್ಪ ರಾಜಣ್ಣ ಜೊತೆಗೆ ಚರ್ಚಿಸಲಾಗಿದೆ. 1 ಗಂಟೆಯಿಂದ ಚರ್ಚೆ ನಡೀತಾ ಇದೆ. ಎಲ್ಲ ಅಹಿಂದ ವರ್ಗದ ನಾಯಕರು, ದಲಿತ ಸಚಿವರು ಎಲ್ಲರೂ ಕೂಡಿಕೊಂಡು ಇದೀಗ ಡಿಕೆ ಶಿವಕುಮಾರ್ ಟೀಮ್ ಯಾವ ರೀತಿಯಾಗಿ ದೆಹಲಿಯಲ್ಲಿ ತಮ್ಮ ದಾಳವನ್ನ ಉರುಳಿಸೋಕೆ ಪ್ರಯತ್ನ ಪಡ್ತಾ ಇದೆಯೋ ಇದೇ ದಾಳಕ್ಕೆ ಪ್ರತಿತಂತ್ರವಾಗಿ ಸಿಎಂ ಬಣದಿಂದ ಪ್ರತಿತಂತ್ರ ಹೆಣೆಯಲಾಗ್ತಾ ಇದೆ. ಹಾಗಾಗಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಎಲ್ಲ ಸಚಿವರು, ಅಹಿಂದ ವರ್ಗದ ನಾಯಕರು. ಅದರಲ್ಲೂ ನೋಡಿ, ಇವತ್ತು ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅದರಲ್ಲೂ ದಲಿತ ನಾಯಕ, ಅಹಿಂದ ವರ್ಗದ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿರತಕ್ಕಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹದೇವಪ್ಪ ರಾಜನ ಜೊತೆಗೆ ನಿರಂತರವಾಗಿ 1 ಗಂಟೆಯಿಂದ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ರಾಜಕಾರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ದೆಹಲಿಯಲ್ಲಿ ಕಾದು ಕುಳಿತಿರತಕ್ಕಂತಹ ಡಿಕೆಶಿ, ಮತ್ತೊಂದು ಕಡೆಗೆ ಈ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂನ ಬಣದ ಪ್ರಮುಖ ಅಹಿಂದ ವರ್ಗದ ಎಲ್ಲ ನಾಯಕರು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗ್ತಾ ಇದೆ? ಸಾಕಷ್ಟು ರಾಜ್ಯ ರಾಜಕೀಯ ಸುದ್ದಿ ಸಾಕಷ್ಟು ಇದೀಗ ಹಲ್ಚಲನ್ನ ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ಏನಾಗುತ್ತೆ ಚರ್ಚೆ ನೋಡಬೇಕಾಗುತ್ತೆ. ಇನ್ನು ಡಿಕೆಶಿ ದಾಳಕ್ಕೆ ಅತ್ತ ಸಿಎಂ ಸಿದ್ದರಾಮಯ್ಯ ಬಣದಿಂದ ಪ್ರತಿತಂತ್ರವನ್ನ ಹೆಣೆಯಲಾಗಿದೆ. ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಸಚಿವರು. ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹಾದೇವಪ್ಪ ರಾಜಣ್ಣ ಜೊತೆಗೆ ಚರ್ಚಿಸಲಾಗಿದೆ. 1 ಗಂಟೆಯಿಂದ ಚರ್ಚೆ ನಡೀತಾ ಇದೆ. ಎಲ್ಲ ಅಹಿಂದ ವರ್ಗದ ನಾಯಕರು, ದಲಿತ ಸಚಿವರು ಎಲ್ಲರೂ ಕೂಡಿಕೊಂಡು ಇದೀಗ ಡಿಕೆ ಶಿವಕುಮಾರ್ ಟೀಮ್ ಯಾವ ರೀತಿಯಾಗಿ ದೆಹಲಿಯಲ್ಲಿ ತಮ್ಮ ದಾಳವನ್ನ ಉರುಳಿಸೋಕೆ ಪ್ರಯತ್ನ ಪಡ್ತಾ ಇದೆಯೋ ಇದೇ ದಾಳಕ್ಕೆ ಪ್ರತಿತಂತ್ರವಾಗಿ ಸಿಎಂ ಬಣದಿಂದ ಪ್ರತಿತಂತ್ರ ಹೆಣೆಯಲಾಗ್ತಾ ಇದೆ. ಹಾಗಾಗಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಎಲ್ಲ ಸಚಿವರು, ಅಹಿಂದ ವರ್ಗದ ನಾಯಕರು. ಅದರಲ್ಲೂ ನೋಡಿ, ಇವತ್ತು ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅದರಲ್ಲೂ ದಲಿತ ನಾಯಕ, ಅಹಿಂದ ವರ್ಗದ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿರತಕ್ಕಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹದೇವಪ್ಪ ರಾಜನ ಜೊತೆಗೆ ನಿರಂತರವಾಗಿ 1 ಗಂಟೆಯಿಂದ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ರಾಜಕಾರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ದೆಹಲಿಯಲ್ಲಿ ಕಾದು ಕುಳಿತಿರತಕ್ಕಂತಹ ಡಿಕೆಶಿ, ಮತ್ತೊಂದು ಕಡೆಗೆ ಈ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂನ ಬಣದ ಪ್ರಮುಖ ಅಹಿಂದ ವರ್ಗದ ಎಲ್ಲ ನಾಯಕರು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗ್ತಾ ಇದೆ? ಸಾಕಷ್ಟು ರಾಜ್ಯ ರಾಜಕೀಯ ಸುದ್ದಿ ಸಾಕಷ್ಟು ಇದೀಗ ಹಲ್ಚಲನ್ನ ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ಏನಾಗುತ್ತೆ ಚರ್ಚೆ ನೋಡಬೇಕಾಗುತ್ತೆ. ಇನ್ನು ಡಿಕೆಶಿ ದಾಳಕ್ಕೆ ಅತ್ತ ಸಿಎಂ ಸಿದ್ದರಾಮಯ್ಯ ಬಣದಿಂದ ಪ್ರತಿತಂತ್ರವನ್ನ ಹೆಣೆಯಲಾಗಿದೆ. ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಸಚಿವರು. ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹಾದೇವಪ್ಪ ರಾಜಣ್ಣ ಜೊತೆಗೆ ಚರ್ಚಿಸಲಾಗಿದೆ. 1 ಗಂಟೆಯಿಂದ ಚರ್ಚೆ ನಡೀತಾ ಇದೆ. ಎಲ್ಲ ಅಹಿಂದ ವರ್ಗದ ನಾಯಕರು, ದಲಿತ ಸಚಿವರು ಎಲ್ಲರೂ ಕೂಡಿಕೊಂಡು ಇದೀಗ ಡಿಕೆ ಶಿವಕುಮಾರ್ ಟೀಮ್ ಯಾವ ರೀತಿಯಾಗಿ ದೆಹಲಿಯಲ್ಲಿ ತಮ್ಮ ದಾಳವನ್ನ ಉರುಳಿಸೋಕೆ ಪ್ರಯತ್ನ ಪಡ್ತಾ ಇದೆಯೋ ಇದೇ ದಾಳಕ್ಕೆ ಪ್ರತಿತಂತ್ರವಾಗಿ ಸಿಎಂ ಬಣದಿಂದ ಪ್ರತಿತಂತ್ರ ಹೆಣೆಯಲಾಗ್ತಾ ಇದೆ. ಹಾಗಾಗಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಎಲ್ಲ ಸಚಿವರು, ಅಹಿಂದ ವರ್ಗದ ನಾಯಕರು. ಅದರಲ್ಲೂ ನೋಡಿ, ಇವತ್ತು ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅದರಲ್ಲೂ ದಲಿತ ನಾಯಕ, ಅಹಿಂದ ವರ್ಗದ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿರತಕ್ಕಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹದೇವಪ್ಪ ರಾಜನ ಜೊತೆಗೆ ನಿರಂತರವಾಗಿ 1 ಗಂಟೆಯಿಂದ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ರಾಜಕಾರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ದೆಹಲಿಯಲ್ಲಿ ಕಾದು ಕುಳಿತಿರತಕ್ಕಂತಹ ಡಿಕೆಶಿ, ಮತ್ತೊಂದು ಕಡೆಗೆ ಈ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂನ ಬಣದ ಪ್ರಮುಖ ಅಹಿಂದ ವರ್ಗದ ಎಲ್ಲ ನಾಯಕರು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗ್ತಾ ಇದೆ? ಸಾಕಷ್ಟು ರಾಜ್ಯ ರಾಜಕೀಯ ಸುದ್ದಿ ಸಾಕಷ್ಟು ಇದೀಗ ಹಲ್ಚಲನ್ನ ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ಏನಾಗುತ್ತೆ ಚರ್ಚೆ ನೋಡಬೇಕಾಗುತ್ತೆ.
ಇನ್ನು ಡಿಕೆಶಿ ದಾಳಕ್ಕೆ ಅತ್ತ ಸಿಎಂ ಸಿದ್ದರಾಮಯ್ಯ ಬಣದಿಂದ ಪ್ರತಿತಂತ್ರವನ್ನ ಹೆಣೆಯಲಾಗಿದೆ. ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಸಚಿವರು. ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹಾದೇವಪ್ಪ ರಾಜಣ್ಣ ಜೊತೆಗೆ ಚರ್ಚಿಸಲಾಗಿದೆ. 1 ಗಂಟೆಯಿಂದ ಚರ್ಚೆ ನಡೀತಾ ಇದೆ. ಎಲ್ಲ ಅಹಿಂದ ವರ್ಗದ ನಾಯಕರು, ದಲಿತ ಸಚಿವರು ಎಲ್ಲರೂ ಕೂಡಿಕೊಂಡು ಇದೀಗ ಡಿಕೆ ಶಿವಕುಮಾರ್ ಟೀಮ್ ಯಾವ ರೀತಿಯಾಗಿ ದೆಹಲಿಯಲ್ಲಿ ತಮ್ಮ ದಾಳವನ್ನ ಉರುಳಿಸೋಕೆ ಪ್ರಯತ್ನ ಪಡ್ತಾ ಇದೆಯೋ ಇದೇ ದಾಳಕ್ಕೆ ಪ್ರತಿತಂತ್ರವಾಗಿ ಸಿಎಂ ಬಣದಿಂದ ಪ್ರತಿತಂತ್ರ ಹೆಣೆಯಲಾಗ್ತಾ ಇದೆ. ಹಾಗಾಗಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಎಲ್ಲ ಸಚಿವರು, ಅಹಿಂದ ವರ್ಗದ ನಾಯಕರು. ಅದರಲ್ಲೂ ನೋಡಿ, ಇವತ್ತು ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅದರಲ್ಲೂ ದಲಿತ ನಾಯಕ, ಅಹಿಂದ ವರ್ಗದ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿರತಕ್ಕಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹದೇವಪ್ಪ ರಾಜನ ಜೊತೆಗೆ ನಿರಂತರವಾಗಿ 1 ಗಂಟೆಯಿಂದ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ರಾಜಕಾರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ದೆಹಲಿಯಲ್ಲಿ ಕಾದು ಕುಳಿತಿರತಕ್ಕಂತಹ ಡಿಕೆಶಿ, ಮತ್ತೊಂದು ಕಡೆಗೆ ಈ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂನ ಬಣದ ಪ್ರಮುಖ ಅಹಿಂದ ವರ್ಗದ ಎಲ್ಲ ನಾಯಕರು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗ್ತಾ ಇದೆ? ಸಾಕಷ್ಟು ರಾಜ್ಯ ರಾಜಕೀಯ ಸುದ್ದಿ ಸಾಕಷ್ಟು ಇದೀಗ ಹಲ್ಚಲನ್ನ ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ಏನಾಗುತ್ತೆ ಚರ್ಚೆ ನೋಡಬೇಕಾಗುತ್ತೆ. ಇನ್ನು ಡಿಕೆಶಿ ದಾಳಕ್ಕೆ ಅತ್ತ ಸಿಎಂ ಸಿದ್ದರಾಮಯ್ಯ ಬಣದಿಂದ ಪ್ರತಿತಂತ್ರವನ್ನ ಹೆಣೆಯಲಾಗಿದೆ. ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಸಚಿವರು. ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹಾದೇವಪ್ಪ ರಾಜಣ್ಣ ಜೊತೆಗೆ ಚರ್ಚಿಸಲಾಗಿದೆ. 1 ಗಂಟೆಯಿಂದ ಚರ್ಚೆ ನಡೀತಾ ಇದೆ. ಎಲ್ಲ ಅಹಿಂದ ವರ್ಗದ ನಾಯಕರು, ದಲಿತ ಸಚಿವರು ಎಲ್ಲರೂ ಕೂಡಿಕೊಂಡು ಇದೀಗ ಡಿಕೆ ಶಿವಕುಮಾರ್ ಟೀಮ್ ಯಾವ ರೀತಿಯಾಗಿ ದೆಹಲಿಯಲ್ಲಿ ತಮ್ಮ ದಾಳವನ್ನ ಉರುಳಿಸೋಕೆ ಪ್ರಯತ್ನ ಪಡ್ತಾ ಇದೆಯೋ ಇದೇ ದಾಳಕ್ಕೆ ಪ್ರತಿತಂತ್ರವಾಗಿ ಸಿಎಂ ಬಣದಿಂದ ಪ್ರತಿತಂತ್ರ ಹೆಣೆಯಲಾಗ್ತಾ ಇದೆ. ಹಾಗಾಗಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಎಲ್ಲ ಸಚಿವರು, ಅಹಿಂದ ವರ್ಗದ ನಾಯಕರು. ಅದರಲ್ಲೂ ನೋಡಿ, ಇವತ್ತು ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅದರಲ್ಲೂ ದಲಿತ ನಾಯಕ, ಅಹಿಂದ ವರ್ಗದ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿರತಕ್ಕಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹದೇವಪ್ಪ ರಾಜನ ಜೊತೆಗೆ ನಿರಂತರವಾಗಿ 1 ಗಂಟೆಯಿಂದ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ರಾಜಕಾರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ದೆಹಲಿಯಲ್ಲಿ ಕಾದು ಕುಳಿತಿರತಕ್ಕಂತಹ ಡಿಕೆಶಿ, ಮತ್ತೊಂದು ಕಡೆಗೆ ಈ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂನ ಬಣದ ಪ್ರಮುಖ ಅಹಿಂದ ವರ್ಗದ ಎಲ್ಲ ನಾಯಕರು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗ್ತಾ ಇದೆ? ಸಾಕಷ್ಟು ರಾಜ್ಯ ರಾಜಕೀಯ ಸುದ್ದಿ ಸಾಕಷ್ಟು ಇದೀಗ ಹಲ್ಚಲನ್ನ ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ಏನಾಗುತ್ತೆ ಚರ್ಚೆ ನೋಡಬೇಕಾಗುತ್ತೆ. ಇನ್ನು ಡಿಕೆಶಿ ದಾಳಕ್ಕೆ ಅತ್ತ ಸಿಎಂ ಸಿದ್ದರಾಮಯ್ಯ ಬಣದಿಂದ ಪ್ರತಿತಂತ್ರವನ್ನ ಹೆಣೆಯಲಾಗಿದೆ. ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಸಚಿವರು. ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹಾದೇವಪ್ಪ ರಾಜಣ್ಣ ಜೊತೆಗೆ ಚರ್ಚಿಸಲಾಗಿದೆ. 1 ಗಂಟೆಯಿಂದ ಚರ್ಚೆ ನಡೀತಾ ಇದೆ. ಎಲ್ಲ ಅಹಿಂದ ವರ್ಗದ ನಾಯಕರು, ದಲಿತ ಸಚಿವರು ಎಲ್ಲರೂ ಕೂಡಿಕೊಂಡು ಇದೀಗ ಡಿಕೆ ಶಿವಕುಮಾರ್ ಟೀಮ್ ಯಾವ ರೀತಿಯಾಗಿ ದೆಹಲಿಯಲ್ಲಿ ತಮ್ಮ ದಾಳವನ್ನ ಉರುಳಿಸೋಕೆ ಪ್ರಯತ್ನ ಪಡ್ತಾ ಇದೆಯೋ ಇದೇ ದಾಳಕ್ಕೆ ಪ್ರತಿತಂತ್ರವಾಗಿ ಸಿಎಂ ಬಣದಿಂದ ಪ್ರತಿತಂತ್ರ ಹೆಣೆಯಲಾಗ್ತಾ ಇದೆ. ಹಾಗಾಗಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ದಲಿತ ಎಲ್ಲ ಸಚಿವರು, ಅಹಿಂದ ವರ್ಗದ ನಾಯಕರು. ಅದರಲ್ಲೂ ನೋಡಿ, ಇವತ್ತು ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅದರಲ್ಲೂ ದಲಿತ ನಾಯಕ, ಅಹಿಂದ ವರ್ಗದ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿರತಕ್ಕಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿದೆ. ಸಭೆಯಲ್ಲಿ ಮಹದೇವಪ್ಪ ರಾಜನ ಜೊತೆಗೆ ನಿರಂತರವಾಗಿ 1 ಗಂಟೆಯಿಂದ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ರಾಜಕಾರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ದೆಹಲಿಯಲ್ಲಿ ಕಾದು ಕುಳಿತಿರತಕ್ಕಂತಹ ಡಿಕೆಶಿ, ಮತ್ತೊಂದು ಕಡೆಗೆ ಈ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂನ ಬಣದ ಪ್ರಮುಖ ಅಹಿಂದ ವರ್ಗದ ಎಲ್ಲ ನಾಯಕರು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗ್ತಾ ಇದೆ? ಸಾಕಷ್ಟು ರಾಜ್ಯ ರಾಜಕೀಯ ಸುದ್ದಿ ಸಾಕಷ್ಟು ಇದೀಗ ಹಲ್ಚಲನ್ನ ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ಏನಾಗುತ್ತೆ ಚರ್ಚೆ ನೋಡಬೇಕಾಗುತ್ತೆ.